ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರ ಬೈಥಕೋಲ್ ಬಂದರಿನಲ್ಲಿ ಡಾಂಬರ್ ಸೋರಿಕೆ, ಓವರ್ಫ್ಲೋ ಆಗಿ 1000 ಲೀಟರ್ಗೂ ಹೆಚ್ಚು ಸಮುದ್ರಕ್ಕೆ, ಪರಿಸರ ಆತಂಕ. ಕಾರವಾರದ ಬೈಥಕೋಲ್ ಬಂದರಿನಲ್ಲಿ ಡಾಂಬರ್ ಅಥವಾ ಬಿಟುಮೆನ್ ಸೋರಿಕೆಯಾಗಿರುವ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಎಂಎಂಸಿಎಲ್ ಕಂಪನಿಗೆ ಸೇರಿದ ಎಂಟಿ ಪದ್ಮನಾಭ್ ಹಡಗಿನಿಂದ ಸರಕು ಇಳಿಸುವ ವೇಳೆ ಈ ಅವಘಡ ಸಂಭವಿಸಿದೆ. ಮಾಹಿತಿಯ ಪ್ರಕಾರ ದುಬೈ ಸಮೀಪದ ಒಮಾನ್ನ ಶಿನಾಸ್ ಬಂದರಿನಿಂದ 4800 ಮೆಟ್ರಿಕ್ ಟನ್ ಬಿಟುಮೆನ್ ಹೊತ್ತು ಬಂದಿದ್ದ ಹಡಗಿನಿಂದ ಪೈಪ್ಲೈನ್ ಮೂಲಕ ಡಾಂಬರ್ ವರ್ಗಾವಣೆ ನಡೆಯುತ್ತಿತ್ತು. ಈ ವೇಳೆ ಸುಮಾರು 300 ಮೆಟ್ರಿಕ್ ಟನ್ ಬಿಟುಮೆನ್ ಉಳಿದಿದ್ದಾಗ ಓವರ್ಫ್ಲೋ ಸಂಭವಿಸಿ ಡಾಂಬರ್ ಬಂದರು ಪ್ರದೇಶ ಹಾಗೂ ಸಮುದ್ರಕ್ಕೆ ಹರಿದಿದೆ. ಪ್ರಾಥಮಿಕ ಮಾಹಿತಿಯಂತೆ ಸುಮಾರು 1000 ಲೀಟರ್ಗೂ ಹೆಚ್ಚು ಡಾಂಬರ್ ಸಮುದ್ರಕ್ಕೆ ಸೇರಿರಬಹುದೆಂಬ ಶಂಕೆ ವ್ಯಕ್ತವಾಗಿದ್ದು, ಬಂದರು ಅಧಿಕಾರಿಗಳು ಸುಮಾರು 600 ಲೀಟರ್ ಡಾಂಬರ್ ಅನ್ನು ಬ್ಯಾರೆಲ್ಗಳಲ್ಲಿ ಸಂಗ್ರಹಿಸಿದ್ದಾರೆ. ಡಾಂಬರ್ ಸಮುದ್ರಕ್ಕೆ ಸೇರುವುದರಿಂದ ಮೀನು ಸೇರಿದಂತೆ ಜಲಚರಗಳ ಮೇಲೆ ದುಷ್ಪರಿಣಾಮ ಉಂಟಾಗುವ ಸಾಧ್ಯತೆಯಿದೆ. ಜೊತೆಗೆ ಸಮುದ್ರದ ಮೇಲ್ಮೈಯಲ್ಲಿ ಡಾಂಬರ್ ಹರಡಿದರೆ ಸಣ್ಣ ದೋಣಿಗಳ ಸಂಚಾರಕ್ಕೂ ತೊಂದರೆಯಾಗುವ ಆತಂಕ ವ್ಯಕ್ತವಾಗಿದೆ. ಸೋರಿಕೆಯಾದ ಡಾಂಬರ್ ತೆರವುಗೊಳಿಸಲು ಸಂಬಂಧಪಟ್ಟ ಏಜೆನ್ಸಿಗಳು ಸ್ವಚ್ಛತಾ ಕಾರ್ಯಾಚರಣೆ ಆರಂಭಿಸಿವೆ. ಆದರೆ ಸೋರಿಕೆಯ ನಿಖರ ಪ್ರಮಾಣ, ಪರಿಸರ ಹಾನಿಯ ಮಟ್ಟ ಹಾಗೂ ಘಟನೆಗೆ ಕಾರಣವೇನು ಎಂಬುದರ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಾಯ್ಲಿ ಮರ ನಮ್ಮ ಪೈಪ್ ನೋಡು, ಈಗ ಏನ್ ಮಾಡೋಕ್ಕಾಗೋದಿಲ್ಲ ನಿತ್ಯ.